ಕಲಹಂಗರಗ ಗ್ರಾಮ ಪಂಚಾಯಿತಿ ಜನಿವಾರ ಗ್ರಾಮದಲ್ಲಿ ಸೂಕ್ತ ಸಮಯಕ್ಕೆ ಕುಡಿಯುವ ನೀರು ಪೂರೈಸುವಂತೆ ಗ್ರಾಮಸ್ಥರು ಜೊತೆಗೆ ಜೈ ಕರ್ನಾಟಕ ಸಂಘಟನೆ ನೇತೃತ್ವದಲ್ಲಿ ಗ್ರಾಮ ಪಂಚಾಯಿತಿಗೆ ಮುತ್ತಿಗೆ ಹಾಕಿ ಪ್ರತಿಭಟನೆ ನಡೆಸಿದರು. ಹೋರಾಟ ಎಲ್ಲಿವರೆಗೆ ಹೋರಾಟ ಬೇಕೇ ಬೇಕು, ಬೇಕೇ ಬೇಕು. ಜನಿವಾರ ಗ್ರಾಮಕ್ಕೆ ನೀರನ್ನು ಒದಗಿಸಿಕೊಳ್ಳಲೇಬೇಕು, ಕೊಳ್ಳಲೇಬೇಕು. ಜನಿವಾರ ಗ್ರಾಮ ಇಂದ್ರನಗರಕ್ಕೆ ನೀರಿನ ವ್ಯವಸ್ಥೆ ಮಾಡಲೇಬೇಕು, ಮಾಡಲೇಬೇಕು. ಜನಿವಾರ ಗ್ರಾಮದ ಶರಣನಗರಕ್ಕೆ ನೀರಿನ ವ್ಯವಸ್ಥೆ ಮಾಡಲೇಬೇಕು, ಮಾಡಲೇಬೇಕು. ಯಾತಕ್ಕಾಗಿ ಹೋರಾಟ, ಎಲ್ಲಿವರೆಗೆ. ಗ್ರಾಮದ ಇಂದಿರಾನಗರ್ ಶರಣ್ ನಗರ್ ಬಡಾವಣೆಯಲ್ಲಿ ಜೆಜಿ ಕಾಮಗಾರಿಕೆ ಮುಗಿದರೂ ಸುಮಾರು ತಿಂಗಳು ಕಳೆದರೂ ಗ್ರಾಮದಲ್ಲಿ ನೀರಿನ ಸಂಪರ್ಕವಾಗಲಿಲ್ಲ. ಜನರು ಕುಡಿಯುವ ನೀರಿನ ದಾಹ ಇಂಗಿಸುವ ಕೆಲಸವನ್ನು ಮಾಡಲಿಲ್ಲ. ಹೀಗಾಗಿ ಕುಡಿಯಲು ನೀರನ್ನು ಕೊಡಿ ಎಂದು ಗ್ರಾಮಸ್ಥರು ಇಂದು ಗ್ರಾಮ ಪಂಚಾಯಿತಿ ಎದುರುಗಡೆ ಪ್ರತಿಭಟನೆ ನಡೆಸಿದರು. ಕುಡಿಯುವ ನೀರು ಬಾರದೆ ಬಾವಿಗಳಿಗೆ ತೆರಳಿ ನೀರು ತರುವಂತ ಪರಿಸ್ಥಿತಿ ನಿರ್ಮಾಣವಾಗಿದೆ. ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ನೀರು ಪೂರೈಸುವ ಕ್ರಮ ಕೈಗೊಳ್ಳಬೇಕೆಂದು ಗ್ರಾಮಸ್ಥರು ಹಾಗೂ ಜೈ ಕರ್ನಾಟಕ ಸಂಘಟನೆ ಆಕ್ರೋಶ ವ್ಯಕ್ತಪಡಿಸಿದೆ. ಒಟ್ಟು ಒಂದ್ 4 ದಿನ ಕೆಮ್ಮಣ ಬತ್ತು ಅಲ್ಲಿ ನೀರ್ ಹಣ ಬಿತ್ತಿ ಬಿತ್ತಿ ಬೇಡ ನಾವು ಯಾಕಡೆ ಹೋಗ್ಬೇಕು, ನಮ್ಗೆ ನಡೀದಾತದ. ನಮ್ ಬಾಳ ಧೈರ್ಯ ಅದಾರಿ. ಈ ಜೀವ ಕಾಟಿಸೇ ಬಂದಿವ್ರಿ ನಾವು. ಮತ್ತೆ ದಿನ ತಾಳ್ಬೇಕ್ರಿ. 2 ವರ್ಷ 3 ವರ್ಷ ಬಿಟ್ರಿ ಹೆಂಗ್ರಿ ಗತಿ ನಮಗ್ ನೀರಿಂದು. ಅದಕ್ಕ ನೋಡ್ರಿ ಬಂದಿವಿ, ನಿಮ್ ಕೈ ಮುಗಿದು ಹೇಳ್ತೀವ್ರಿ. ನಮ್ ನೀರ್ ಬೇಕ್ರಿ, ನೀರ್ ಕೊಡಲ್ತಾನ ನಾವ್ ಇಲ್ಲೇ ಪಾಯ ಹಾಕ್ತಿವ್ರಿ. ಗ್ರಾಮ ಪಂಚಾಯತಿ ಎದುರು ಜನಿವಾರ ಗ್ರಾಮದಲ್ಲಿ ಕುಡಿಯುವ ನೀರಿಗಾಗಿ ಇವತ್ತೇನದ ಮಹಿಳೆಯರ ಜೊತೆಗೂಡಿ, ಊರಿನ ಹಿರಿಯರ ಜೊತೆಗೂಡಿ, ನಮ್ಮ ಜೈ ಕರ್ನಾಟಕ ಸಂಘಟನೆಯ ಎಲ್ಲ ಪದಾಧಿಕಾರಿಗಳ ಜೊತೆಗೂಡಿ ಇವತ್ತೇನದ ಒಂದೊಂದು ಹೋರಾಟ ಏನದ ನಾವು ಪಂಚಾಯತಿ ಎದುರು ಹಾಕೊಂಡಿದ್ದೇವೆ. ಅಲ್ಲಿ ಜನಿವಾರ ಗ್ರಾಮದಲ್ಲಿ ಇಂದಿರಾನಗರ ಮತ್ತು ಶರಣ್ ನಗರದಲ್ಲಿ ಕುಡಿಯುವ ನೀರಿಲ್ಲ. ಯಾಕಂದ್ರೆ ವಯಸ್ಸಾದವರು ಅದರ ಕೈಕಾಲಿಲ್ಲ ಅವ್ರಿಗೆ. ಅಂಥವ್ರಿಗೆ ನಾವೇನದ ನೀರು ಕೊಡ್ರಿ ಅಂತಕ್ಕಂಥ ಮಾತು, ನೀರು ಕೊಡ್ರಿ ಅಂತೇಳಿ ಹಲವಾರು ಬಾರಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮನವಿ ಕೊಟ್ಟರು ಕೂಡ ಇಲ್ಲಿವರೆಗೆ ನೀರಿನ ವ್ಯವಸ್ಥೆ ಮಾಡಿಲ್ಲ. ಈ ಕಲ್ಲಂಗರಿ ಪಂಚಾಯಿತಿಯ ಎಲ್ಲ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಏನದ ನಾಚಿಕೆ ಬರಬೇಕು ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ಬೇಕಾಗ್ತದ. ನೀವು ಒಂದು ವೇಳೆ ನೀರು ಇನ್ನು ಕೆಲವೇ ದಿನದಲ್ಲಿ ನಮಗ ಇಂದಿರಾನಗರ ಮತ್ತು ಶರಣ್ ನಗರಕ್ಕೆ ನೀರಿನ ವ್ಯವಸ್ಥೆ ಮಾಡದೆ ಹೋದ್ರೆ ನಾವು ಮುಂಬರುವ ದಿನಗಳಲ್ಲಿ ಊರಿನ ಸಾರ್ವಜನಿಕರ ಜೊತೆಗೂಡಿ ನಮ್ಮ ಜೈ ಕರ್ನಾಟಕ ಸಂಘಟನೆಯ ನೇತೃತ್ವದಲ್ಲಿ ನಾವೇನದ ಕಲ್ಲಂಗರಿ ಪಂಚಾಯಿತಿಗೆ ಮುತ್ತಿಗೆ ಹಾಕುವಂತ ಕೆಲಸ ನಾವು ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಹೇಳ್ಬೇಕಾಗ್ತದ. ದಯವಿಟ್ಟು JGM ಕಾಮಗಾರಿ ಜನಿವಾರ ಗ್ರಾಮದಲ್ಲಿ ಬಹಳಷ್ಟು ಕಳಪೆ ಕಾಮಗಾರಿ ಆಗಿದೆ. ಯಾರು ಕಳಪೆ ಕಾಮಗಾರಿ ಮಾಡಿದ್ದಾರೆ, ಯಾರಿಗೆ ಅದು ಟೆಂಡರ್ ಆಗ್ಯದ, ಅದು ಏನದ ತಾವೇನದ ಅಧಿಕಾರಿಗಳು ತನಿಖೆ ಮಾಡಬೇಕು. ತನಿಖೆ ಮಾಡಿ ತಪ್ಪಿಸ್ತರ ಮೇಲೆ ಕ್ರಮ ಕೈಗೊಳ್ಬೇಕು. ಯಾಕಂದ್ರೆ ಇನ್ನೂ ಅರ್ಧಂಬರ್ಧ ಆಗ್ಯದ ಸರ್, ಕೆಲಸ ಕಂಪ್ಲೀಟ್ ಆಗಿಲ್ಲ. ತಾವೇನದ ಬಿಲ್ಲನ್ನು ತಡೆ ಹಿಡಿಬೇಕು. ಮತ್ತು ಅದೇನು ಕಾಮಗಾರಿ ಮಾಡಿರಲ್ಲ ಅವ್ರದ್ದು ಲೈಸೆನ್ಸ್ ಏನದ ಕಪ್ಪು ಪಟ್ಟಿಗೆ ಸೇರಿಸಬೇಕು ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ಬೇಕಾಗ್ತದೆ ಸರ್. ಇನ್ನೊಂದು ಶರಣನಗರದಲ್ಲಿ ಒಬ್ಬ ಖಾಸಗಿ ವ್ಯಕ್ತಿ ಏನದ ಒಂದು ಬೋರ್ಲಕ್ಕ ಕೀಲಿ ಹಾಕ್ಯಾರ. ಕುಡಿಯುವ ನೀರಿಗೆ ಕೀಲಿ ಹಾಕ್ತಾರಂತಂದ್ರ ಇವತ್ತು ನಾಚಿಕೆ ಬರಬೇಕು. ನಮ್ಮ ಜೈ ಕರ್ನಾಟಕ ಸಂಘಟನೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಲೆಟರ್ ಕೊಟ್ಟು ಒಂದು 7-8 ತಿಂಗಳಾದ್ರೂ ಕೂಡ ಅಲ್ಲಿ ಏನದ ಕೀಲಿ ತೆರೆದಿಲ್ಲ. ಆ ಬೋರ್ಲ್ ಏನದ ಇನ್ನೂ ಹಾಳು ಬಿದ್ದಿದೆ, ತಾವು ಬಂದು ನೋಡ್ಬೋದು. ಅದಕ್ಕೆ ನೀವೇನಾದರೂ ನಮ್ಮ ಈ ಹೋರಾಟಕ್ಕೆ ನಿರ್ಲಕ್ಷ್ಯ ಮಾಡಿದ್ರೆ ಮುಂಬರುವ ದಿನಗಳಲ್ಲಿ ಇಲ್ಲಿ ಏನದ ಬರೀ ಈಗ ಸೀಸನ್ ಇದೆ ಸರ್, ಹತ್ತಿ ಬಿಡಿಸೋ ಸೀಸನ್ ಇದೆ, ಭಾಳಷ್ಟು ಜನರು ಬಂದಿಲ್ಲ. ಮುಂಬರುವ ದಿನಗಳಲ್ಲಿ ತಾವೇನಾದರೂ ಈ ಹೋರಾಟಕ್ಕೆ ನಿರ್ಲಕ್ಷ್ಯ ಮಾಡಿದರೆ ಇಡೀ ಜನಿವಾರ ಗ್ರಾಮದ ಎಲ್ಲ ಜನರಿಗೆ ಸೇರಿಕೊಂಡು ಮತ್ತು ನಮ್ಮ ಜೈ ಕರ್ನಾಟಕ ಸಂಘಟನೆ ನೇತೃತ್ವದಲ್ಲಿ ಉಗ್ರವಾದ ಹೋರಾಟ ಮಾಡಿ ತಮ್ಮ ಪಂಚಾಯತಿಗೆ ಏನದ ಮುತ್ತಿಗೆ ಹಾಕ್ತೀವಿ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತೀನಿ ಸರ್. ನಾವು 100 ಜನ ಇವ್ರಿ, 35 ಮನಿ ಅಲ್ಲೇ ಊರ್ ಬಲ್ಲೆ ಬಗಲಾಗೆ ಇವ್ರಿ. ನಾವು ನೀರ್ ಬಿಡವನು ಹಂಗೆ ನಾವು ಅವ ತೋರಿಸ್ತಾನ್ರಿ ನಮಗ. ಏನ್ ಮಾಡ್ಕೋತಾನ ಹೆಂಗ್ರಿ ಸರ್ ಕಾಂಟ್ರಾಕ್ಟರ್ ಹಿಂಗ ಜೈ ಹಿಂಗ AW ಹಿಂಗ ಬಂದು ಜೈ AW 2 ಸಲ ಬಂದಾರಿ. ಶಿವನ್ ಸಾಕ್ಷಿಯಪ್ಪ ನಿಮ್ಗೆ ಇಂದಾಗ ವಾಲ್ ಕೊಡಿಸ್ತೀನಿ, ಹೈಟ್ ಹಾಕಿಲಿ ಅಂದಾರಿ. ಹೈಟ್ ಹಾಕಿಲಿ ಬರ್ತು ನೀರ, ವಾಲ್ ಇಲ್ರಿ, ಈ ಮಿಷನ್ ಚಾಲು ಇಲ್ಲ, ಬೋರ್ನು ಚಾಲು ಸರ. ಮತ್ತ ಎಲ್ತನ್ ತಾಳ್ಬೇಕ್ರಿ ಪಂಚಾಯತಿ. ಈ ಹೊಸ ಕಟ್ಟಡ ನಾವು ಬಂದಿಲ್ಲ ಸರ. ನಮ್ ಕಾಲ ಆಪರೇಷನ್ ಮಾಡಕ ಪಂಚಾಯತಿ ಈಗ ಬಂದೀವಿ ನಾವು. ನಮ್ಗೆ ಕೆಲಸ ಏನಿರ್ತಾವ ರೈತರು ರೀ, ಹೊಲ ಮನಿ ಕೆಲಸ ನಾವು ಬಂದೀವಿ ಕೇಳ್ರಿ. ಇಲ್ಲಿ
ಈಗ ಫಸ್ಟ್ ಬಂದೀವಿ. ನಮ್ಮ ನೀರಿನ ಸಲುವಾಗಿ 2 ಡೋಸ್ ಐತ್ರಿ. 100 ಜನ ಇವಿ, ಒಂದು ಕಾಳು ನೀರಿಲ್ಲ ಸರ್. ಮುದ್ಕೇರಿ ಮಾಡ್ತಾವ್ರಿ, ಮತ್ತು ಮಕ್ಕಳು ಮರಿ ಅಡಿವಾದ ನೀರು ಇರಲ್ರಿ. ಸಂಡಸ್ ಮಾಡಿ ಕಾಗದ ವರ್ಷಗೊತ್ತಾರ್ರಿ. ಮಾನವತ್ಯದ ಇವ್ರು ಬಲ್ಯಾಕ ಮನುಷ್ಯ ತತ್ವ ಇವ್ರು ಬಲ್ಲಿ ತಾಯಿ ಬಿಟ್ಟಾರಿಲ್ಲಿ ಇವರು ಕಾಟಿಸಿ ಬಂದಿವಿ ಸರ್. ನಾವು ಇಲ್ಲಿಗೆ ಮನುಷ್ಯ ತತ್ವ ಇವ್ರು ಬಲ್ಲಿ ಇತ್ತು. ನಾಳೆ ಓಕೆ ಮಾಡಬೇಕು, ನಾವು ಇಲ್ಲೇ ಕುಂಡಿರ್ತೀವಿ. ಪಂಚಾಯತ್ ಗಿರಿ ಹಾಕ್ತೀವಿ ನಾವು. ನಾಳೆ ಕೊಡಲಿಲ್ಲ ಅಂತ ನಾವು ಹೋಗಲ್ಲ. ಪಂಚಾಯತಿ ಬಿಟ್ಟೈತ್ರಿ, ಕಾಟಿಸಿ ಬಂದೀವಿ ನಾವು. ನಾವೇನು ಹಗಲೆಲ್ಲ ತಿರುಗಾಡವ್ರಿ. ಪಂಚಾಯತಿ ಬರೋರ, ನಾವು ಸ್ಟೇಷನ್ಗೆ ಹೋಗೋರ, ನಾವು ಅಲ್ಲಿ ಹೋಗೋರ, ಇಲ್ಲಿ ಹೋಗೋರ. ನಾವು ಕಾಟ್ರಿಸಿ 2 ವರ್ಷ ನೀರಿನ ಸಮಸ್ಯೆ ಆದ್ಮೇಲೆ ನಾವು ಇಲ್ಲಿ ಬಂದೀವಿ. ನಾವು AW ಹಂಗ, ಜೈ ಹಿಂಗ, ಕಾಂಟ್ರಾಕ್ಟ್ರ್ ಹಿಂಗ, PDO ಹಿಂಗ, ಏನು ಮಾಡಮ್ರಿ ನಾವು? ಎಲ್ತಾಳಮ್ಮ ನಾವು. ಗ್ರಾಮದಲ್ಲಿ ಕಳೆದ 2 ತಿಂಗಳಿಂದ ಕುಡಿಯುವ ನೀರಿನ ಸಮಸ್ಯೆ ಉದ್ಭವಿಸಿದೆ. ಜಾನುವಾರುಗಳಿಗೆ ಕುಡಿಯಲು ನೀರಿಲ್ಲ. ನಮ್ಮ ಗ್ರಾಮದಲ್ಲಿ ಕುಡಿಯುವ ನೀರಿನ ಸಮಸ್ಯೆಯನ್ನು ಬಗೆಹರಿಸಿ ಎಂದು 10 ಸಲ ಪಂಚಾಯಿತಿ ಅಧಿಕಾರಿಗಳಿಗೆ ಮನವಿ ಮಾಡಿದರೂ ಕೂಡ ಕುಡಿಯುವ ನೀರಿನ ಸಮಸ್ಯೆಯನ್ನು ಅಧಿಕಾರಿಗಳು ಬಗೆಹರಿಸಲಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಈ ಸಂದರ್ಭದಲ್ಲಿ ಜೈ ಕರ್ನಾಟಕ ಸಂಘಟನೆಯ ತಾಲೂಕು ಅಧ್ಯಕ್ಷರಾದ ಭೀಮಾಶಂಕರ್ ಬಿಲ್ಲಾಡ್, ರವಿ ಪಾಟೀಲ್, ಜನಿವಾರ್ ಸಿದ್ದು ಶರ್ಮಾ ಮತ್ತು ಗ್ರಾಮಸ್ಥರು, ಮಹಿಳೆಯರು ಉಪಸ್ಥಿತರಿದ್ದರು. ಲಕ್ಷ್ಮಣ್ ಪವಾರ್, 9 ಲೈವ್ ನ್ಯೂಸ್, ಕಲಬುರಗಿ.